ಕೆಲವೊಂದು ಪ್ರಸಿದ್ಧ ಕಥೆಗಳು ನಮಗೆ ಮರೆಯೋಕೆ ಆಗಲ್ಲ. ಹಾಗೆ ಅಕ್ಬರ್ ಹಾಗೂ ಬೀರ್ಬಲ್ನ ಕಥೆಗಳನ್ನು ನಾವು ಯಾವತ್ತಿಗೂ ಮರೆಯೋಕೆ ಆಗಲ್ಲ. ಇವತ್ತು ಬೀರ್ಬಲ್ನ ಬುದ್ಧಿವಂತಿಕೆಯನ್ನ ತೋರಿಸುವಂತ ಒಂದು ಕಥೆಯನ್ನ ನಿಮ್ಗೋಸ್ಕರ ತಂದಿದ್ದೇನೆ. ಹಾಗಾದ್ರೆ ಇವತ್ತು ಅಕ್ಬರ್ ಹಾಗೂ ಬೀರ್ಬಲ್ನ ಕಥೆಯನ್ನ ಕೇಳೋಣ ಅಲ್ವಾ? ಸುತ್ತಮುತ್ತಲಲ್ಲಿ ನಡೆಯುವಂಥ ಕಥೆಗಳನ್ನು ನೀತಿಭರಿತವಾಗಿ ಹೇಳುವ ಬಾನುಲಿ, ವ್ಯರ್ಥವಾಗದ ಅರ್ಥ, ಅದುವೇ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಅಕ್ಬರ್ ಹಾಗೂ ಬೀರ್ಬಲ್ನ ಕಥೆ. ಒಮ್ಮೆ ಅಕ್ಬರ್ ಚಕ್ರವರ್ತಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಏನಿರುತ್ತೆ? ಅವನ ಕನಸಿನಲ್ಲಿ ಒಂದು ಹಲ್ಲನ್ನ ಬಿಟ್ಟು ಬೇರೆ ಎಲ್ಲ ಹಲ್ಲುಗಳು ಮುರಿದು ಹೋಗ್ಬಿಟ್ಟಿರತ್ತೆ. ಮಾರನೆಯ ದಿನ ಬೆಳಿಗ್ಗೆ ಅಕ್ಬರ್ ಆಸ್ಥಾನದಲ್ಲಿನ ಜ್ಯೋತಿಷ್ಯ ಪಂಡಿತರನ್ನ ಕರೆದುಬಿಟ್ಟು ತನಗೆ ಬಿದ್ದಿರುವಂತಹ ಕನಸಿನ ಹಿಂದೆ ಇರುವಂತ ಅರ್ಥವೇನು ಅಂತ ಕೇಳ್ತಾನೆ. ಜ್ಯೋತಿಷ್ಯರು ಹಾಗೂ ಪಂಡಿತರು ಒಂದು ಮೂಲೆಯಲ್ಲಿ ಹೋಗ್ಬಿಟ್ಟು ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಮಾಡಿ ಹಿಂತಿರುಗಿ ಅಕ್ಬರನಿಗೆ ಹೇಳ್ತಾರೆ, ಮಹಾರಾಜರೇ, ನಿಮ್ಮ ಎಲ್ಲ ಬಂಧುಗಳು ನೀವು ಸಾಯುವುದಕ್ಕೆ ಮೊದಲೇ ಸತ್ತು ಹೋಗುತ್ತಾರೆ ಎಂದು ಈ ಕನಸು ಹೇಳುತ್ತದೆ ಅಂತ. ಚಕ್ರವರ್ತಿಗೆ ಇದರಿಂದ ಬಹಳ ಬೇಸರವಾಗುತ್ತೆ. ಅವನು ಇದೆಂಥ ಕೆಟ್ಟ ಕನಸು ಎಂದು ಭಾವಿಸಿದ. ಜ್ಯೋತಿಷ್ಯ ಪಂಡಿತರಿಗೆ ಯಾವ ಹಣವನ್ನು ಕೊಡದೆ ವಾಪಸ್ಸು ಹಾಗೆ ಕಳಿಸ್ಬಿಟ್ಟ. ಅದೇ ಸಮಯಕ್ಕೆ ಸರಿಯಾಗಿ ಬೀರ್ಬಲ್ ದರ್ಬಾರ್ ಸಭಾಂಗಣಕ್ಕೆ ನಡೆದು ಬರ್ತಾ ಇದ್ದ. ಅಕ್ಬರ್ ಅವನನ್ನ ಕರೆದು ತನಗೆ ರಾತ್ರಿ ಬಿದ್ದ ಕನಸಿನ ಕುರಿತು ಕೇಳ್ತಾನೆ. ಅದರ ಅರ್ಥವೇನಿರ್ಬೋದು ಅಂತನೂ ಬೀರ್ಬಲ್ಲನಿಗೆ ಪ್ರಶ್ನಿಸುತ್ತಾನೆ. ಬೀರ್ಬಲ್ ತುಸು ಹೊತ್ತು ಯೋಚನೆಯನ್ನ ಮಾಡ್ತಾನೆ. ಹುಜೂರ್, ಇದರ ಅರ್ಥ ಇಷ್ಟ, ನೀವು ನಿಮ್ಮ ಎಲ್ಲ ಬಂಧುಗಳಿಗಿಂತಲೂ ಹೆಚ್ಚು ಕಾಲ ಬದುಕುತ್ತೀರಾ ಅಂತ. ಬೀರ್ಬಲ್ನ ಚಾತುರ್ಯದ ಉತ್ತರದಿಂದ ಅಕ್ಬರ್ ಸಂತುಷ್ಟನಾಗಿ ಅವನಿಗೆ ಸೂಕ್ತ ಬಹುಮಾನಗಳನ್ನು ಕೊಟ್ಟು ಕಳುಹಿಸಿಬಿಡುತ್ತಾನೆ. ಅಕ್ಬರ್ ಹಾಗೂ ಬೀರ್ಬಲ್ನ ಕತೆ ಚೆನ್ನಾಗಿತ್ತು ಅಲ್ವಾ? ನಮ್ಮ ಭಾವನೆಗಳು ನಾವು ಯೋಚನೆ ಮಾಡುವ ರೀತಿಯಲ್ಲಿ ಇರುತ್ತೆ. ನಾವು ಖುಷಿಯಾಗಿರ್ಬೇಕು ಅಂತ ಯೋಚನೆಯನ್ನ ಮಾಡಿದ್ರೆ ಖುಷಿಯಾಗಿರ್ತೀವಿ, ಅಥವಾ ಯಾವಾಗ್ಲೂ ಯಾವ್ದಾದ್ರು ವಿಷಯದ ಬಗ್ಗೆ ಕೊರಗ್ತಾನೆ ಇರಬೇಕು ಅಂತ ಯೋಚನೆ ಮಾಡಿದ್ರೆ ಕೊರಗ್ತಾನೆ ಇರ್ತೀವಿ. ನಾವೆಲ್ಲರೂ ಕೂಡ ಖುಷಿಯಿಂದ ಇರೋಣ, ನಮ್ಮ ಯೋಚನೆಯನ್ನ ಪರಿಶುದ್ಧಗೊಳಿಸೋಣ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.